ಮಗಳೇ, ಕೇಳ್ದಿಲ್ಲ ಡಾಕ್ಟರ್ ಹೇಳಿದ ಮಾತಾ? ಹಾಂ, ಊಟ ತಿಂಡಿ ಎಲ್ಲ ಕರೆಕ್ಟ್ ಟೈಮಿಗೆ ಮಾಡಬೇಕು, ನೀರು ಹೆಚ್ಚಿಗೆ ಕುಡಿಬೇಕು, ಚಿಂತೆ ಮಾಡಬಾರ್ದು, ನಿದ್ದೆ ಕರೆಕ್ಟ್ ಮಾಡಬೇಕು ಎಲ್ಲ ಎಷ್ಟು ತಿಳಿಸಿ ಹೇಳಿದಳು ಪಾಪಕ್ಕೆ ಹೆಣ್ಮಗಳು. ಹಾಂ, ಅದ್ರಾಗ ನೀವು ಒಂದರ ಮಾಡ್ತೇವ? ಬರೀ ಮೂರತ್ತು ಚಿಂತೆ 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 ಮಾಡ್ಕೊತಿರ್ತೀವಿ ನೋಡು. ರಕ್ತ ಬೇರೆ ಇಲ್ಲಂತ, ರಕ್ತನೂ ಕಡಿಮೆ ಆಗ್ಯದ್ರಿ ಅಂತ ಅಂದೊಳಕಿ ಡಾಕ್ಟರ್ದಿ. ರಕ್ತ ಕಮ್ಮಿ ಆಗ್ಯದ ಅಂಥೇಳಿ ಅದು ಎಷ್ಟೊಂದು ಗೋಲಿ ಬರೆದು ಕೊಟ್ಟೋಳು. ಈಗ ನೋಡು, ಆ ರಕ್ತ ಸಲ್ಲಿಂದು ಗೋಲಿ ತೊಗೋಬೇಕು ನೀನು. ಅದು ಗೋಲಿ ತೊಗೊಂಡು ಅದು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕಿನ್ನ ಚಲೋ ಊಟ ತಿಂಡಿ ಮಾಡ್ಕೊತಿದ್ರ ಯಾಕೆ ಕಮ್ಮಿ ಆಗ್ತದೆ ಹೇಳು? ಮನುಷ್ಯ ಅದು ಏನೇ ಚಿಂತೆ ಇರಲಿ, ಊಟ ತಿಂಡಿ ಮಾತ್ರ ಮನುಷ್ಯ ಬಿಡಬಾರ್ದು. ನಾ ಹೇಳ್ತೀನಲ್ಲ, ಊಟ ತಿಂಡಿ ಬಿಟ್ಟರು ಕೆಟ್ಟರು ಅಂತ ಇಟ್ಕೋ, ಆರೋಗ್ಯನೇ ಹಾಳಾಗಿಬಿಡ್ತದ. ಊಟ ತಿಂಡಿ ನೀರ ನಿದ್ದೆ ಇದು ಮನುಷ್ಯಾಗ ದೇವರು ಹುಟ್ಟದ್ಲೆ ಕೊಟ್ಟು ಬಿಟ್ಟಾನ, ಗೊತ್ತೇನು? ಇದೆಲ್ಲ ನಾವು ಈ ಚಿಂತೆಯನ್ನು ಬಂಧನ್ನೇ ಹಾಕ್ಕೊಂಡು ಎಲ್ಲ ನಿಂದ್ರಿಸ್ಕೋತ ಬಂದುಬಿಡ್ತೀವಿ. ಹೀಗಾಗಿ ಮನುಷ್ಯ ಅಶಕ್ತ ಆಗೋದು, ಮತ್ತೇನಿಲ್ಲ. ಆಯ್ತವ, ಈಗೇನು ಹಂಗೆ ಮಾಡಲ್ ತಗೋ. ನಾನು ಊಟ ತಿಂಡಿ ಎಲ್ಲ ಅವರು ಏನು ಡಾಕ್ಟರ್ ಹೇಳ್ಯಾರಲ್ಲ ಅದ್ರ ಪ್ರಕಾರ ಮಾಡ್ತೀನಿ ತಗೋ. ನೀ ಏನು ಬೇಜಾರು ಮಾಡ್ಕೋಬೇಡ. ಅತ್ತಿ ಬಂದ್ರ್ಯಾ? ಏನಂದ್ರಿ ಡಾಕ್ಟರು? ಏನು ಅನ್ನಕ್ಕೇನವ, ರಕ್ತ ಇಲ್ಲಂತ, ರಕ್ತ ಕಮ್ಮಿ ಆಗ್ಯದಂತ, ಅದಕ್ಕೆ ಗೋಲಿ ಬರೆದು ಕೊಟ್ಟಾಳ ದಿನಾಲು ತಗೋಬೇಕಂತ. ಊಟ ತಿಂಡಿ ಚಲೋ ಮಾಡಿರಿ, ಹಿಂಗೆ ಚಿಂತೆ ಮಾಡ್ಕೋತಾ ಕೂಡಬಾರ್ದು, ಈ ಟೈಮಿಗೆ ಟೆನ್ಷನ್ ಎಲ್ಲ ಮಾಡ್ಕೋಬಾರ್ದು. ಊಟ ತಿಂಡಿ ನಿದ್ದೆ ನೀರ ಇದೆಲ್ಲ ಇರಬೇಕು, ಕರೆಕ್ಟ್ ಟೈಮಿಗೆ ಮಾಡಬೇಕು. ಆದಷ್ಟು ನಿಮ್ಮ ಆರೋಗ್ಯ ಕಡೆಗೆ ಲಕ್ಷ್ಯ ಕೊಡ್ರಿ ಅಂತೇಳಿ ಅಂತಾಳವ ಡಾಕ್ಟರ್ತಿ. ಅದೇ ಹೇಳಾಗತ್ತೀನಿ ನೋಡಿಕಿಗಿ, ಮನುಷ್ಯ ಎಷ್ಟೇ ಚಿಂತೆ ಇದ್ರೂ ಊಟ ತಿಂಡಿ ಬಿಡಬಾರ್ದವ, ಕರೆಕ್ಟ್ ಟೈಮಿಗೆ ಮಾಡಬೇಕು. ಈಗ ನೋಡು, ನಿನ್ಲಿಂತ ಪಾಪ ಕೂಸಿಗೂ ಕಷ್ಟ ಅಲ್ಲ ಅಂತ ಅದೇ ಹೇಳಾಗತ್ತಿದ ನೋಡಕ್ಕಿಗಿ. ಹೌದು ಪೂಜಾ, ಈ ಟೈಮಿಗೆ ಊಟ ಅದೆಲ್ಲ ಕರೆಕ್ಟ್ ಮಾಡ್ಬೇಕವ. ನೀನು ಊಟ ಹೋಗಿಲ್ಲ ಅಂತಂದ್ರೆ ನಿನಗೇನು ಬೇಕದು ಹೇಳು, ನಾವು ಮಾಡಿಕೊಡ್ತೀವಂತ. ಅಲ್ಲಿ ಅದ್ರ ಬೇರೆ ಬಿಡು, ಅಲ್ಲಿ ನಿಮ್ಮ ಅತ್ತೆ ಇದ್ದಳು, ಅದು ಏನೋ ಬೇರೆ ಹೋಗಲಿ ಬಿಡು, ಈಗ ಅದು ಎಲ್ಲ ಯಾಕೆ ಬೇಕು. ಈಗ ನಾನು ನಿನಗೆ ಎಷ್ಟು ಸರಿ ಕೇಳ್ತೀನಿ, ಏನಾರ ತಿಂತೇನು ಪೂಜಾ, ಏನು ಮಾಡಿಕೊಡ್ಲಿ ಅಂತ. ಯಾವಾಗ ನೋಡಿದ್ರು ಇಲ್ಲ ಅತ್ತಿಗೆಮ್ಮ ನನಗೇನು ಬೇಡ ಏನು ಬೇಡ ಅಂತ ಹೇಳ್ತಿ. ಈ ಟೈಮಿಗೆ ಎಷ್ಟು ತಿನ್ಬೇಕು ಅನ್ನಿಸ್ತು ಗೊತ್ತೇನು? ಏನಾರ ಒಟ್ಟು ದಿನ ಏನಾರ ಒಂದು ತಿನ್ಬೇಕು ಅನ್ನಿಸ್ತಿರ್ತದ. ಆದರೆ ಅದು ಯಾಕೆ ನೀನು ಹೇಳಲ್ಲ ಅಂತೇಳಿ ಗೊತ್ತಾಗಲ್ಲವ. ಹೇಳಬೇಕು, ಯಾಕೆ ನೀನು ಇದು ಮಾಡ್ತಿ? ನಾವೇನು ಹೊರಗಿನವರಿದ್ದೇವೇನು? ನಾರ ನಿನಗೆ ತಂಗಿಕಿನ ಹೆಚ್ಚಿಗೆ ನೋಡ್ಕೋತೀನವ. ನೀ ಹಂಗೇನು ಅನ್ಕೊಳಕ್ಕೆ ಹೋಗಬೇಡ, ಏನಾರ ಅನ್ಕೋತಾರೇನು ಅತ್ತಿಗೆಮ್ಮ ಅಂತೇಳಿ ಅನ್ಕೊಳಕ್ಕೆ ಹೋಗಬೇಡ. ಏನಾರ ತಿನ್ಬೇಕನ್ಸರ ಹೇಳು, ನಾನು ಮಾಡ್ತೀನಂತ. ನಿನಗೇನು ಇಷ್ಟ ಅದೆಲ್ಲ ಮಾಡ್ತೀನಂತ ನಾನು. ನಿನಗೇನು ತಿನ್ಬೇಕು ಅನ್ನಿಸ್ತದೆ ಹೇಳು, ನಾನು ಮಾಡಿಕೊಡ್ತೀನಂತ. ನೀನು ಹಿಂಗೆ ಚಿಂತೆ ಹಚ್ಕೊಂಡು ಕೂಡಬೇಡ. ನೀನು ಚಿಂತೆ ಮಾಡೋದ್ರಲಿಂತ ಪಾಪ ಖುಷಿಗೂ ಪರಿಣಾಮ ಬೀರ್ತದೆ. ಈ ಟೈಮಿಗೆ ಚಲೋ ತಿಂದು ಉಂಡು ಖುಷಿ ನಿಂತಿರಬೇಕು. ಇಲ್ಲ ಅತ್ತಿಗೆಮ್ಮ, ನಾನು ಏನಾರ ತಿನ್ಬೇಕನ್ಸರೆ ಹೇಳ್ತೀನಲ್ರಿ, ಹೇಳಿ ಮಾಡಿಸ್ಕೊತೀನಿ. ಅದಕ್ಕೆ ಯಾಕೆ ನಾನು ಸಂಕೋಚ ಪಟ್ಕೊಲಿ? ಹಾಗೆ ನನಗೆ ಈಗ ತಿನ್ನಬೇಕು ಅದು ಏನೂ ಅನಿಸಿದಿಲ್ಲ, ಹಾಗಾಗಿ ನಾನು ಹೇಳಿಲ್ಲ ಅತ್ತಿಗೆಮ್ಮ. ನಾನು ಹಂಗೇನಾರ ಬೇಕನ್ನಿಸ್ತಂತಂದ್ರೆ ನಿಮ್ಗೆ ಹೇಳ್ತೀನಿ ತಗೋರಿ. ನಾನೇನು ಹಂಗೇನು ಅಂದ್ಕೊಂಡಿಲ್ಲ. ನನಗೇನಾರ ಬೇಕಾಗೋದಕ್ಕಿಂತ ಮುಂಚೆ ನೀವೇ ಮಾಡಿಕೊಡ್ತೀರಿ ಅತ್ತಿಗೆಮ್ಮ. ನೀನು ನೋಡ್ರಿ, ನನಗೆ ಇಡ್ಲಿ ಇಷ್ಟ ಅಂಥೇಳಿ ಬಿಸಿ ಬಿಸಿ ಇಡ್ಲಿ ಮಾಡಿಕೊಟ್ರಿ, ನಾನು ಖುಷಿನಿಂದ ತಿಂದ. ನಾನು ಕೇಳೋಕ್ಕಿಂತ ಮುಂಚೆನೇ ನೀವು ಎಲ್ಲ ಮಾಡಿಕೊಡ್ತೀರಿ ಅತ್ತಿಗೆಮ್ಮ. ನನಗೆ ಒಡ ಹುಟ್ಟಿದ ಅಕ್ಕಿದ್ದಳು ಅಂತಂದ್ರೂ ಇಷ್ಟು ಚಂದ ಈ ಟೈಮಿಗೆ ನೋಡ್ಕೊತಿಳಿಲ್ಲ ಗೊತ್ತಿಲ್ಲ. ಆದ್ರೆ ನೀವು ನನಗೆ ಭಾಳ ಚಲೋ ನೋಡ್ಕೊಲಾಗತ್ತೀರಿ ಅತ್ತಿಗೆಮ್ಮ. ನನಗೆ ಅಕ್ಕನಕಿನ್ನ ಹೆಚ್ಚಿಗೆ ನೋಡ್ಕೊಲಾಗತ್ತೀರಿ ನೀವು. ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ನೋ ನಿಮ್ಮಂಥ ಒಳ್ಳೆ ಅತ್ತಿಗೆಮ್ಮ ಸಿಕ್ಕ್ಯಾಳ ನನಗೆ ಇನ್ನೇನು ಬೇಕು ಹೇಳ್ರಿ? ನಾ ಕೇಳೋಕ್ಕಿಂತ ಮುಂಚೆನೇ ಮಾಡಿಕೊಡ್ತೀರಿ, ಮತ್ತು ನಾ ಎಲ್ಲಿ ಕೇಳಿ ಹೇಳಿರಿ ಅತ್ತಿಗೆಮ್ಮ, ನೀವೇ ಹೇಳ್ರಿ. ಈಗೇನು ಇಷ್ಟ ಅದು ನನಗೆ ಎಷ್ಟು ಗೊತ್ತು ಅಷ್ಟು ಮಾಡಿಕೊಡ್ತೀನಿ ಪೂಜಾ. ಆದ್ರೆ ಒಂದೊಂದು ಬೇರೆ ಬೇರೆನೇ ಈ ಟೈಮಿಗೆ ತಿನ್ಬೇಕು ಅನ್ನಿಸ್ತಿರ್ತದ. ಅದು ನೀ ಹೇಳಿದ್ರೆ ನಮಗೆ ಗೊತ್ತಾಗ್ತದವ. ಈಗ ನೋಡು, ಈಗ ಹುಣ್ಚಿಕಾಯಿ ಚಿಗಳಿ ಅಂದರೆ ಎಲ್ಲರಿಗೂ ಭಾಳ ಇಷ್ಟ ಆಗ್ತದ. ಹುಣ್ಚಿಕಾಯಿ ಖಾರ ತಿನ್ಬೇಕು ಅನ್ನಿಸ್ತಿರ್ತದ. ಅದು ನೀನು ನನ್ನ ಮುಂದೆ ಕೇಳಿದ್ಯಾ? ಒಟ್ಟೆ ಕೇಳಿಲ್ಲ. ನಾನೇ ಮತ್ತು ನಿನ್ನ ಮಾಡೀನಿ ಗೊತ್ತೇನು? ಎಷ್ಟು ಚಂದ ಹತ್ತದ ಹುಣ್ಚಿಕಾಯಿ ಟಕ್ಕ ಈ ಟೈಮಿಗೆ ತಿನ್ಬೇಕು ಅನ್ನಿಸ್ತಿರ್ತದ. ನೀನು ಒಂದು ಸರಿನೂ ಹೇಳಿಲ್ಲ ನನಗೆ. ನಾನು ಇವತ್ತು ಕೇಳ್ತಾಳೆ ನಾಳೆ ಕೇಳ್ತಾಳೆ ಅಂತೇಳಿ ಕಾದು ಸಾಕಾಯ್ತು. ನಾನೇ ಮಾಡಿಟ್ಟೀನಿ ಗೊತ್ತೇನು ನಿನ್ನ. ನೋಡ್ರಿ ಅತ್ತಿಗೆಮ್ಮ, ನೀವೇ ತಿಳ್ಕೊಂಡು ಮಾಡಿಟ್ಟಿರಿ. ನಾನು ಕೇಳ್ತಿದ್ದಾನೋ ಬಿಡ್ತಿದ್ದಾನೋ ಗೊತ್ತಿಲ್ಲ, ಆದ್ರೆ ಈಗ ನನಗೆ ಹುಣ್ಚಿಕಾಯಿ ಟಕ್ ಅಂದ್ರಲ್ಲ ಬಾಯಾಗ ನೀರು ಕಡ್ಲಕತ್ತದ, ತಿನ್ಬೇಕು ಯಾವಾಗ ಅನ್ನಿಸ್ಬಿಟ್ಟದ. ನಂಗೆ ಭಾಳ ಇಷ್ಟ ರೀ ಅತ್ತಿಗೆಮ್ಮ ಹುಣ್ಚಿಕಾಯಿ ಟಕ್ಕ. ನಾನು ಚಿಂತಿದಾಗ ಎಲ್ಲ ಮರ್ತು ಬಿಟ್ಟೀನಿ ರೀ ಅತ್ತಿಗೆಮ್ಮ. ಖರೆ ಹೇಳ್ಬೇಕಂತಂದ್ರೆ ಮೂರೊತ್ತು ನನಗೆ ಮುಂದಿಂದು ಏನು ಅನ್ನಂಗೆ ಚಿಂತೆ ಆಗಿಬಿಟ್ಟದ್ರಿ. ಹಾಗಾಗಿ ನನಗೇನು ತಿನ್ನಕ್ಕೆ ಉಳ್ಳಕ್ಕೆ ಮನಸ್ಸಿಲ್ದಂಗೆ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಏನೂ ಕೇಳಿಲ್ಲ ಅತ್ತಿಗೆಮ್ಮ. ಆದ್ರೆ ನೀವು ನೋಡ್ರಿ, ನಾನು ಕೇಳೋಕ್ಕಿಂತ ಮುಂಚೆನೇ ಮಾಡಿ ಇಟ್ಟಿರಿ ಅಂತಂದ್ರೆ
ನಾನು ಭಾಳ ಅದೃಷ್ಟವಂತೇರಿ ಈ ವಿಷಯದಾಗ. ಅದಕ್ಕೆಮ್ಮ ಹುಣ್ಚಿಕಾಯಿ ಟಕ್ ತೊಗೊಂಡು ಬರ್ರಿ ತಿತ್ತೀನಂತ. ಇಲ್ಲ ಈಗೇನು ತಂದು ಕೊಡಲ್ಲ ಹುಣ್ಚಿಕಾಯಿ ಟಕ್ಕ. ಈಗ ಏನು ಮಾಡೀನಿ ಗೊತ್ತೇನು, ಪಾಯಸ ನಿಂಗೆ ಭಾಳ ಇಷ್ಟ ಅಲ್ಲ, ಚಂದ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಬಾದಾಮಿ ಎಲ್ಲ ಹಾಕಿ ಚಂದ ತುಪ್ಪ ಹಾಕಿನ ಅದ್ರಾಗ ಮಸ್ತ್ ತುಪ್ಪ ಹಾಲು ಎಲ್ಲ ಹಾಕಿ ಪಾಯಸ ಮಾಡಕ್ಕೆ ಇಟ್ಟೀನಿ. ಇನ್ನೂ ಒಂದು ತಟಕ ಅದು ಸರಿಯಾಗಿ ಕುದಿಲಿ ಮಸ್ತ್ ಆಗೋದು ತೊಗೊಂಡು ಬರ್ತೀನಂತ. ಹಾಕ್ಕೊಂಡು ಬರ್ತೀನಿ, ನೀನು ಅತ್ತಿಯರು ತಿನ್ನಟ್ರಿ ಇಲ್ಲೇ. ಏನು ಅಲ್ಲಿ ಹಾಗೆ ಮಕ್ಕಳಿಗೆ ಅಲ್ಲಿ ಹಾಕ್ಕೊಡ್ತೀನಂತ, ನಿಮಗೆ ಇಲ್ಲಿ ತೊಗೊಂಡು ಬರ್ತೀನಿ, ಇಲ್ಲೇ ಕುಂತು ತಿನ್ನಿರಿ, ಚಂದ ಅನ್ನಿಸ್ತದೆ ಗಾಳಿಗೆ. ಇಲ್ಲೇ ತೊಗೊಂಡು ಬರ್ತೀನಂತ ಮಾಡ್ಲಿಕ್ಕೆ ಇಟ್ಟಿದ. ಹಾಗೆ ಮತ್ತು ಅತ್ತಿಯರ್ದು ಆವಾಜ್ ಬಂತು, ಅದಕ್ಕೆ ಬಂದಾರೇನೋ ಕೇಳಮ್ಮಿ ಡಾಕ್ಟ್ರ್ ಏನಂದ್ರು ಅಂಥೇಳಿ ನಾನು ಬಂದ. ಪಾಯಸದಾಗ ಇನ್ನೊಂದು ಸ್ಪೆಷಲ್ ಏನು ಗೊತ್ತೇನು ಪೂಜಾ, ಅದು ಸಕ್ಕರೆ ಹಾಕಿಲ್ಲ ನಾನು. ಸಕ್ಕರೆ ಆರೋಗ್ಯಕ್ಕೆ ಒಳ್ಳೇದಲ್ಲಲ್ಲ, ಸಕ್ಕರೆ ಹಾಕಿಲ್ಲ, ಬೆಲ್ಲ ಹಾಕಿನ ಬೆಲ್ಲ. ಅದು ಜೋನಿ ಬೆಲ್ಲ ಅಂತಾರಲ್ಲವ, ಅದು ಬೆಲ್ಲ ತಂದಿರಿ ನಿಮ್ಮ ಅಣ್ಣ, ಅದಕ್ಕೆ ಅದು ಬೆಲ್ಲ ಹಾಕಿ ಮಾಡೀನಿ. ಮಸ್ತ್ ಆಗಿರ್ತದ, ಚಂದನೆಗೆ ತಿನ್ನು ಸ್ವಲ್ಪ. ಏನು ವಲ್ಲ ಅನ್ಕೋತಾ ಕೂಡಬೇಡ. ಈಗ ರಕ್ತ ಕಮ್ಮಾಗ್ಯದ ಅಂತ ಅಲ್ಲಾಗತ್ತಾರಂತ ಡಾಕ್ಟರು. ಜರ ಚಂದ ಉಂಡು ತಿಂದು ಸ್ವಲ್ಪ ಚಂದ ಆಗಬೇಕು ಈ ಟೈಮಿಗೆ. ಚಿಂತಿ ಪಿಂತಿ ಅವೆಲ್ಲ ಬಿಡು, ಚಿಂತಿ ಏನು ಅವು ಕಡಿತಾನೆ ಇದ್ದಿದ್ದೇ ಇರ್ತಾವ. ಚಿಂತೆ ಬಿಡು, ಚಂದ ಉಣ್ಣೋದು ತಿನ್ನೋದು ನಿದ್ದೆ ಕಡೆ ಇಷ್ಟು ಧ್ಯಾನ ಕೊಡು ಸಾಕು, ಅದೇನು ಚಿಂತೆ ಮಾಡಬೇಡ. ಆಯ್ತು ರೀ ಅತ್ತಿಗೆಮ್ಮ, ಇನ್ನೆಲ್ಲ ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ಕೊಂಡು ಇರ್ತೀನಿ, ಚಿಂತೆ ಅದೇನು ಮಾಡಲ್ಲ ತಗೋರಿ. ಅತ್ತಿಗೆಮ್ಮ ಪಾಯಸ ಅಂದಿರಲ್ಲ, ಅದಕ್ಕೆ ನನಗೆ ಯಾವಾಗ ತಿನ್ನಲಿ ಅನ್ಸ್ಲಾಗತ್ತದ. ನೋಡ್ರಿ ಆಗಿತ್ತಂತಂದ್ರೆ ತಗೊಂಡು ಬರ್ರಿ ಅತ್ತಿಗೆಮ್ಮ. ಹ್ಞೂ ಆಯ್ತು ತರ್ತೀನಂತ. ಆಗಿತ್ತಂತಂದ್ರೆ ನೋಡಿಬಿಟ್ಟು ಹಾಕ್ಕೊಂಡು ಬರ್ತೀನಿ ತಗೋ. ನೋಡ್ದೇನು ಪೂಜಾ, ನಿಮ್ಮ ಅತ್ತಿಗೆಮ್ಮ ನಿನ್ನ ಮೇಲೆ ಎಷ್ಟು ಜೀವ ಅದಾಳ. ನಾವು ಅಕ್ಕಿಗೆ ಇದು ಮಾಡು ಅದು ಮಾಡು ಅಂತ ಏನು ಹೇಳಲ್ಲೇ, ಪಾಪ ಎಲ್ಲ ತಿಳ್ಕೊಂಡು ಮಾಡ್ತಾಳೆ. ನೋಡಿ ಹುಣ್ಚಿಕಾಯಿ ಟಕ್ಕ ಮಾಡ್ಯಾಳಂತ, ಪಾಯಸ ಮಾಡ್ಯಾಳಂತ, ನೋಡೆಷ್ಟು ಅಕ್ಕಿ ಕಾಳಜಿ ಮಾಡ್ತಾಳೆ. ನಿನಗಂದ್ರೆ ಬಡದಾಡ್ತಾಳೆ ನೋಡಿ. ನಿಂದು ಗುಣಕ್ಕೆ ಆ ದೇವರು ಇಂಥ ಒಳ್ಳೆ ಅತ್ತಿಗೆಮ್ಮ ಕೊಟ್ಟಾನ. ನನಗಂತರೂ ನನ್ನ ಮಗಳ ಮುಂದಿನ ಜೀವನ ಹ್ಯಾಂಗ ಏನು ಅಂತ ಅಂದ್ಕೊಂಡಿದ್ದ, ಆದರೆ ಈಗ ನನಗೆ ಚಿಂತೆ ಬಿಟ್ಟತವ. ಇಂಥ ಒಳ್ಳೆ ಅತ್ತಿಗೆಮ್ಮ ಸಿಕ್ಕ್ಯಾಳ ನನ್ನ ಮಗಳಿಗೆ. ಅಣ್ಣನೂ ಅಷ್ಟೇ ಎಷ್ಟು ಜೀವ ಮಾಡ್ತಾನ, ಅಷ್ಟು ಅಣ್ಣ ಅತ್ತಿಗೆ ನಿನಗಂದ್ರೆ ಅಷ್ಟು ಬಡದಾಡ್ತಾವೆ ಅಡ್ಡು ಗಂಡ ಹೆಂಡ್ತಿ ಪಾಪ. ಚಂದ ನೀನು ಚಿಂತೆ ಅದೆಲ್ಲ ಮಾಡಬೇಡವ, ನಿಮ್ಮ ಅತ್ತಿಗೆಮ್ಮ ಹೇಳ್ದಂಗೆ ಕೇಳ್ಕೊಂಡಿರು. ಚಿಂತೆ ಅದು ಮಾಡ್ಕೊತ ಕೂಡಬೇಡ ಮಗಳೇ. ಈಗ ನಿಂದು ಬದುಕಿಗೆ ಆಸರಿನೇ ಆ ಕೂಸ. ಏನು ಆ ಕೂಸೆ ಚಂದ ಇರ್ಬೇಕಂತೇಳಿ ನಿನಗೆ ಆಸೆ ಇಲ್ಲೇನು? ಅದು ಕೂಸು ಚಂದ ಆರೋಗ್ಯವಾಗಿ ಹುಟ್ಟಬೇಕು ಅಂತಂದ್ರೆ ನೀನು ನಿನ್ನ ಆರೋಗ್ಯ ಕಡೆಗೆ ಕಾಳಜಿ ವಹಿಸ್ಬೇಕವ. ಏನು ಇಷ್ಟೆಲ್ಲ ಹೇಳತ್ತೀವಿ, ಇಷ್ಟು ಹೇಳಿದ ಮೇಲೆ ನೀ ಚಿಂತೆ ಮಾಡ್ತೀವಿ ಅಂತಂತಂದ್ರೆ ಮತ್ತೆ ಸರಿ ಇರಲ್ಲ ನೋಡಿ, ಹೇಳಕತ್ತೀನಿ ನಾನು. ಇಲ್ಲವ ಈಗ ಯಾಕೆ ಚಿಂತೆ ಮಾಡಲಿ, ನೀ ಹೇಳೋದನ್ನು ಕರೆಯೋದವ. ಈ ಮಗುನೇ ನನಗೆ ಬದುಕಿಗೆ ಆಸರೆ. ಈಗ ನಾನು ಮುಂದೆ ಇಡೀ ನನ್ನ ಜೀವನನೇ ಈ ನನ್ನ ಕೂಸಿನ ಮುಖಾಂತರ, ಈ ಕೂಸಿನ ನೋಡಿಕೊಂಡು ಅದ್ರ ಮುಖಾಂತರನೇ ಕಳಿಬೇಕಂತೇಳಿ ಅಂದ್ಕೊಂಡಿನವ. ಅದು ಆ ಕೂಸಿನಾಗೆ ನನ್ನ ಆಸೆ ಕನಸು ಎಲ್ಲ ಈಡೇರಿಸ್ಕೊತೀನವ ನಾನು. ನನ್ನ ಕೂಸಿಗೆ ನನ್ನ ಕೂಸಿಗೆ ಏನು ಹೆಸರು ಇಡ್ಬೇಕಂತೇಳಿ ವಿಚಾರ ಮಾಡಿಲ್ಲ ನೋಡು. ಗಂಡಾದ್ರೆ ಏನು ಹೆಸರು ಇಡಬೇಕು, ಹೆಣ್ಣಾದ್ರೆ ಏನು ಹೆಸರು ಇಡಬೇಕು ಅಂತೇಳಿ ವಿಚಾರ ಮಾಡಿಲ್ಲ. ಏನು ಹೆಸರು ಇಡಲಿ ನಾನು? ಈಗಿನವ್ರಿಗೆ ಅದು ಏನು ಆತ್ರನೋ ಏನು ಸುದ್ದೇನೋ, ಹುಡುಗಟ್ರೆ ಏನು ಹೆಸರು ಇಡಬೇಕು, ಹುಡುಗಿ ಹುಟ್ಟರೆ ಏನು ಹೆಸರು ಇಡಬೇಕು ಅಂಥೇಳಿ ಒಂದು ಅಳತಿ ಹುಡುಕ್ತಾ ಇರ್ತಾರೆ ನೋಡು. ಅದು ಎಲ್ಲೆಲ್ಲ ಹುಡುಕ್ತಾರಂತೀವ, ನನಗೂ ಅಷ್ಟು ಗೊತ್ತಿಲ್ಲ. ಹೆಸರು ಅನ್ನೋದು ಇಷ್ಟು ಹುಡುಕ್ತಾರಂತ, ಯಾರು ಇಟ್ಟಿರ್ಬಾರ್ದು ಅಂಥ ಹೆಸರು ಹುಡುಕ್ತಿರ್ತಾರಂತ ನೋಡು. ಅದೇನೇನೋ ಹೆಸರು ಇಡ್ತಾವ. ನಾ ಹೇಳೋದಾದ್ರೆ ನೋಡಿ ಮಗಳ, ನಾವು ಅದು ಹುಟ್ಟಿದ ಮೇಲೇ ಅದು ಏನು ಹೆಸರನ್ನೇ ಬರ್ತದಲ್ಲ, ಅದು ಹೆಸರು ಅವಾಗೇ ವಿಚಾರ ಮಾಡಿ ಇಡೋದು ಒಳ್ಳೇದಂತೀನಿ ನಾನು. ಅದು ಕೇಳಿಲ್ಲೇನು ಮಾತು, ಕೂಸು ಹುಟ್ಟಕ್ಕಿಂತ ಮುಂಚೆ ಕುಲಾವಿ ಹೊಲಿಸ್ಬಾರ್ದವ. ಹಾಗೆ ನಾವು ಮುಂದಿಂದು ಲೆಕ್ಕ ಹಾಕಿ ಇಟ್ಕೋಬಾರ್ದು. ಏನು ಹೇಳಕತ್ತೀನಿ ನಾನು, ಅದೇನು ಹೆಸರು ಅದು ಎಲ್ಲ ವಿಚಾರ ಮಾಡಬೇಡ. ಅದು ಕೂಸ ಹುಟ್ಟಿದ ಮೇಲೆ ವಿಚಾರ ಮಾಡೋಕ್ಕೆ ಬರ್ತದೆ, ಏನು ಇಡಬೇಕು ಏನಿಲ್ಲ ಅಂತೇಳಿ. ಒಂದು 4 ಮಂದಿ ಕೇಳಿದ್ರೆ ಏಟೋ ಒಂದು ಹೆಸರು ಹೇಳ್ತಾರೆ, ಅದೇನು ದೊಡ್ಡ ಕೆಲಸ ಏನು. ಹೀಗೆ ಮುಂದಿರ್ತಲೇ ಹಂಗೆಲ್ಲ ಹುಡ್ಕೋತ ಕೂಡಬಾರ್ದು ಆಯ್ತು. ಇನ್ನೊಂದೇನು ಗೊತ್ತೇನು, ಈಗಿನವರು ಅದು ಹುಟ್ಟೇ ಇರಲ್ಲ, ಬಟ್ಟೆ ಅವು ಬಟ್ಟೆ ತಂದ ಇವು ಬಟ್ಟೆ ತಂದ ಅವೆಲ್ಲ ಮಾಡ್ಕೊತಿರಬಾರ್ದವ. ಹಿಂದಕಿನವರು ಮಾಡಿದ ಯಾವುದು ಸುಳ್ಳಲ್ಲ. ಆದರೆ ಈಗ ಫ್ಯಾಷನ್ ಟ್ರೆಂಡ್ ಅಂದ್ಕೊಂಡು ಏನೇನೋ ಮಾಡ್ತಿರ್ತಾರೆ, ಅದೆಲ್ಲ ಯಾರು ಹೇಳ್ಬೇಕವ. ಈಗ ಹೇಳಿದ್ರೂ ಕೇಳಲ್ಲ, ಹೋಲ್ಬಿಡ್ರಿ ಅದೇನು ಹಳಿದು ಹಳಿ ಕಾಲದೇ ಹಿಡ್ಕೊಂಡು ಕೊಡ್ತೀರೇನೋ ಅಂತಾರೆ ಈಗಿನವ್ರಿಗೆ ಏನು ಗೊತ್ತಿಲ್ಲವ, ಅವ್ರು ಮಾಡಿದ್ದೆ ಆಟ ನೋಡಿ. ಹಂಗವ ಆಯ್ತು ತಗೋವ, ನೀ ಹೇಳೋದು ಕರೆಯದ. ಮುಂದಿರುತ್ತಲೇ ನಾವೆಲ್ಲ ಲೆಕ್ಕ ಹಾಕಬಾರ್ದು. ಹಂಗೆ ನಾವು ಲೆಕ್ಕ ಹಾಕೋದು ಕೂತರ ಇಷ್ಟೊತ್ತಿಗೆ ನನ್ನ ಜೀವನ ಎಷ್ಟೋ ಚಂದ ಇರಬೇಕಿತ್ತು. ನನ್ನ ಗಂಡು ಮುಂದಿಂದ ಎಷ್ಟೆಲ್ಲ ಲೆಕ್ಕ ಹಾಕಿನ, ಹಿಂಗಿರ್ಬೇಕು ಹಂಗಿರಬೇಕು ನಮ್ಮ ಜೀವನ ಅಂಥೇಳಿ. ಆದ್ರೆ ನೋಡು ನನ್ನ ಜೀವನ ಏನಾಯಿತು, ಬೇಡವ.
ಈ ಕೂಚಿನ ವಿಷಯದಾಗ ಅಂಥದ್ದೇನು ಆಗಬಾರ್ದು. ಬೇಡ, ಮುಂದಿಂದು ನಾವು ವಿಚಾರ ಹಾಕ್ಬಾರ್ದವ. ನೀ ಹೇಳಿದ ಖರೆ, ನಾವು ಒಂದು ಬಗ್ದ್ರ ದೈವ ಒಂದು ಬಗಿತದಂತ. ಬೇಡವ ಬೇಡ, ನಾನು ವಿಚಾರ ಹಾಕಲ್ಲ. ಅದು ಏನು ಬರ್ತದೆ ಬರಲಿ, ಕೂಸ ಗಂಡರ ಇರಲಿ ಹೆಣ್ಣರೇ ಇರಲಿ, ಬಂದಾಗೆ ನಾವು ಏನಾರ ಒಂದು ಹೆಸರು ಇಡೋಕ್ಕಾಗ್ತದೆ. ನಾನು ನಿನ್ನ ಮೇಲೆ ಹೆಸರು ವಿಚಾರ ಮಾಡಲ್ಲ. ಇದು ಅವ, ನಾನು ಬಂದು ಇಷ್ಟು ದಿನ ಆಯಿತು. ಪಾಪ ಜಲ್ಜಾಕರಿಗೆ ಒಂದು ಮಾತು ಹೇಳಾರ್ದೆ ಬಂದುಬಿಟ್ಟ. ಅವ್ರಿಗೆ ಫೋನ್ ಹಚ್ಚಿ ಹೇಳಬೇಕು ನಾನು ಇಲ್ಲಿ ಬಂದೀನಿ ಅಂತ ಹೇಳಿ. ಒಂದು ಸರಿನೂ ಮಾತಾಡಿಲ್ಲ ಇಲ್ಲಿ ಬಂದ್ಕೊಳಕ್ಕೆ. ಇರಲಿ ಬಿಡು ಮಗಳೇ, ಆಕಿನ ಸಂಗಟ ನಿಂದೇನು ದೋಸ್ತಿ. ಆಕಿ ನಿಮ್ಮ ಅತ್ತಿದು ಕಾಸಿ ಗೆಳತಿ ಅದಾಳ. ನಿಮ್ಮ ಅತ್ತಿ ಹಂಗೆ ಹೇಳ್ತಾ ಹಂಗೆ ಕುಣೆಕಿ. ಮತ್ತು ನೀ ಅದಕ್ಕೆ ಆಕಿನ ಗೆಳತನ ಮಾಡೋಕೋತಿ. ಆಕಿಗೆ ಅದಕ್ಕೆ ಫೋನ್ ಹಚ್ಚಿ ಹೇಳ್ತಿ ಬಂದಿದ್ದು ಮಾಡಿದ್ದು. ನಿನಗೆ ಯಾಕೆ ಬೇಕು ಉಸಾಬರಿ ಅವ್ರದ್ದು? ಹೋಗಲಿ ಬಿಡು, ಬೇಡ. ಆಕಿ ನಿಮ್ಮದು ಅತ್ತಿದು ಕಾಸಿ ಗೆಳತಿ ಇಲ್ಲೇನು? ನೀ ಯಾಕೆ ಆಕಿಂದು ಸಾವಾಸ ಮಾಡ್ಲಾಗತ್ತಿದಿ? ಇಲ್ಲವಾ, ಮೊದಲು ಕಾಸಿ ಗೆಳತಿ ಇದ್ದಿದ್ದು ಖರೆ. ಆದ್ರೆ ಏನು ಗೊತ್ತೇನು, ಪಾಪ ಅವರು ಬದಲಿಯಾಗ ಹೆಣ್ಮಗಳು. ನನ್ನಿಂತೆ ಅವರು ನಮ್ಮ ಅತ್ತಿ ಸಂಗಟ ಜಗಳ ಮಾಡಿಕೊಂಡು ಹೋಗಿರೋರು. ಅವ್ರದ್ದು ಗೆಳತನ ಮುರಿದವ. ಅವಾಗೇ ಅವ್ರು ಮಾತು ಬಿಟ್ಟಾರ. ಅವತ್ತೆಷ್ಟು ಜಗಳ ಮಾಡ್ಕೊಂಡು ಹೋಗ್ಯಾರ ಗೊತ್ತೇನು? ನನ್ನ ಸಲಿಂದೆ ನಮ್ಮ ಅತ್ತಿ ನನಗೆ ಬೈಲಕತ್ತಿದ್ಲ. ಅದಕ್ಕೆ ಹಂಗೆಲ್ಲ ಮಾಡಬೇಡ ಗೌರಕ್ಕ ಅಂತೇಳಿ ನನ್ನ ಪರನೇ ಮಾತಾಡಿದಕ್ಕೆ ನಮ್ಮ ಅತ್ತೆ ಆಕಿಗೆ ಬೈದು ಕಳಿಸ್ಯಾಳ. ಅವಾಗಿನ ಹಿಡಿದು ಅವ್ರ ದೋಸ್ತಿ ಮುರಿದದ. ಈಗಿಲ್ಲ. ಆಕಿ ಪಾಪ ನನಗೆ ತಂಗಿಗತ್ಲೆ ನೋಡ್ತಾಳ ಹೆಣ್ಮಗಳು. ಅಂದಳಾಕಿ ಹಿಂದಕ್ಕೆ ನಾ ಏನೋ ತಪ್ಪು ಮಾಡಿರ್ಬೇಕವ ತಿಳಿಲಾರ್ದೆ. ಆದ್ರೆ ನಾನು ನಿನಗೆ ನನ್ನ ತಂಗಿಕಿನ ಹೆಚ್ಚಿಗಂತ ತಿಳ್ಕೊಂಡಿನಿ ಪೂಜಾ, ನೀ ಏನು ಬೇಜಾರು ಮಾಡ್ಕೋಬೇಡ ಅಂತೇಳಿ ಅಂದಳಾಕಿ. ಹೌದಾ? ಅಂದ್ರೆ ಆಕಿನೇ ನಮಗೆ ಫೋನ್ ಹಚ್ಚಿಳವ. ನಿನಗೆ ನಾನು ಅಲ್ಲಿ ಹೇಳೋಕ್ಕಾಗಿಲ್ಲ. ಆಕಿ ಜಲ್ಜನೆ ನಮಗೆ ಫೋನ್ ಹಚ್ಚಿ ಹಿಂಗೆ ನಿಮ್ಮ ಬೀಗರು ನಿಮಗೆ ಬರ್ಲಕ್ಕೆ ಹೇಳ್ಯಾರ್ರಿ, ಮತ್ತು ಪೂಜಾ ಕರ್ಕೊಂಡು ಹೋಗೋ ಸಲಿಂದು ಬರ್ಲಕ್ಕೆ ಹೇಳ್ಯಾರ ನೋಡ್ರಿ. ಮತ್ತು ಅವ್ರ ಬಲ್ಲಿ ಫೋನ್ ಇಲ್ಲ, ನನಗೆ ಫೋನ್ ಹಚ್ಚಿ ಹೇಳಂದಾರ. ಅದಕ್ಕೆ ಹೇಳಕತ್ತೀನಿ, ನೀವು ಬರ್ರಿ ಅಂತಂದಳು. ಮತ್ತು ನಾನು ಹೇಳಿನಂತೇಳಿ ನೀವು ಅವ್ರಿಗೆ ಹೇಳಬೇಡ್ರಿ, ಸ್ವಲ್ಪ ನಂದು ಅವ್ರದ್ದು ಜಗಳ ಆಗ್ಯದ, ಅದಕ್ಕೆ ಹೇಳಕ್ಕೆ ಹೋಗ್ಬೇಡ್ರಿ, ನೀವು ಬರಂಗೆ ಬಂದುಬಿಡ್ರಿ ಅಂತೇಳಿ ಅಂದಳು. ಅಂದ್ರೆ ಆಕಿ ಪಾಪ ನಿನಗೆ ಆ ನರಕದ್ಲಿಂತ ದೂರ ಮಾಡ್ಬೇಕಂತ ಹೇಳೇನೆ ನಿನಗಾಕಿ ಆಕಿ ಹೇಳಿ ಸಲಿಂದೆ ನಾವು ಬಂದಿವೇವ. ಐತಿಲ್ಲ ಅಂತಂದ್ರೆ ನಮಗೆಲ್ಲಿ ನಿಮ್ಮ ಅತ್ತಿದೀಗ ಬಂಡವಾಳ ಗೊತ್ತಾಗ್ತಿತ್ತು, ನಾವೆಲ್ಲಿ ಬರ್ತಿದ್ದೆವು. ಇನ್ನು ಬೀಗರು ಫೋನ್ ಹಚ್ಚಿ ಹೇಳಿಲ್ಲ ಅಂತೇಳಿ ಕಾಯ್ಕೊಂಡು ಕೂತು ಬಿಡ್ತಿದ್ದೆವು ನಾನು ನಿಮ್ಮಪ್ಪ. ಗೊತ್ತೇನು ಪಾಪ ಅವತ್ತಕ್ಕೆ ಅಂದಳು, ಬಸ್ ಸ್ಟ್ಯಾಂಡ್ ಹಾದಿಗೆ ಅದರಿ ನಮ್ಮ ಮನೆ, ಮತ್ತು ಬಂದು ಹೋರಿ ಬೆಟ್ಟಿ ಯಾರಿ ಅಂತೇಳಿ ಅಂದಳಕಿ. ಹೇಳ್ತಿಳೋ ಬಿಡ್ತಿಳೋ ಮತ್ತು ಮನೆಗೆ ಹೋಗಿದ್ದೇವೆ ಅಂತಂದ್ರೆ ಆಕಿಗೆ ಹೇಳೋಕ್ಕಾಗಿಲ್ಲ ಕಾಣಿಸ್ತದೆ. ಫೋನ್ಯಾಗ ಹೆಂಗೆ ಹೇಳ ಅಂಥೇಳಿ ಆಕಿ ಬಂದು ಇವರೇ ನೋಡಿದ್ರು ಗೊತ್ತಾಗ್ತದೆ ಅಂಥೇಳಿ ಹಿಂಗೆ ಮಾಡಿ ಕರ್ಸ್ಯಾಗ ಕಾಣಿಸ್ತದೆ ಪಾಪ. ನಮಗೆ ಗೊತ್ತಾಗಿಲ್ಲವ. ನೀನು ಮಾತಾಡು ಪೂಜಾ, ನಾಳೆಗೆ ಹಂಗೆ ಫೋನ್ ಹಚ್ಚಿ ಮಾತಾಡವ ಪಾಪ. ಆಕಿನ್ಲಿತ್ತೆ ನಮಗೆ ಭಾಳ ಸಹಾಯ ಆಗ್ಯದ. ಇದ್ದಿಲ್ಲ ಅಂದ್ರೆ ನಿಮ್ಮ ಅತ್ತೆಗುಣ ನಮಗೆಲ್ಲಿ ಗೊತ್ತಾಗ್ತಿತ್ತು. ನಾವು ಹಾಗೆ ಕಾಯ್ಕೊಂಡೆ ಕೂಡ್ತಿದ್ದೆವು. ಇನ್ನು ಫೋನ್ ಹಚ್ಚಿಲ್ಲ ಅಂಥೇಳಿ ಮಾತಾಡವ ಪಾಪಕ್ಕಿನ ಜೊತೆ. ಹ್ಞೂ ಅವ್ವ, ನಾಳೆಗೆ ಫೋನ್ ಮಾಡಿ ಮಾತಾಡ್ತೀನಿ. ಅದು ಕರೆನ್ಸಿ ಖಾಲಿಗೆ ಫೋನ್ನಾಗ ಅಪ್ಪಗಾರ ಇಲ್ಲ ಅಣ್ಣಗಾರ ಹೇಳಬೇಕು ರೀಚಾರ್ಜ್ ಮಾಡಿಸ್ಲಕ್ಕ. ಅದು ಚಾರ್ಜರ್ ನಮ್ಮ ಅತ್ತಿ ಕೊಟ್ಟಿದ್ದಿಲ್ಲಲ್ಲ, ಫೋನ್ ಬಂದು ಬಿದ್ದಿತ್ತು. ನೀನು ಚಾಲು ಮಾಡೀನಿ, ಚಾರ್ಜರ್ ಇತ್ತಲ್ಲ ಮನೆಯಾಗಿಲ್ಲಿ ಚಾರ್ಜರ್ ಹಾಕೀನಿ. ಚಾರ್ಜ್ ಎಲ್ಲ ಆಗ್ಯದ. ಈಗ ಕರೆನ್ಸಿ ಇಲ್ಲ ಅದ್ರಾಗ, ಅದಕ್ಕೆ ಒಂದಿಟ್ಟು ಅಪ್ಪಗೆ ಹೇಳ್ಬೆ ರೀಚಾರ್ಜ್ ಮಾಡ್ಲಕ್ಕ. ಪೂಜಾ ಈಗ ಅವ ತಗೋ, ಇಲ್ತಾ ಕೊಡ್ತೀನಂತ. ಈಗ ತಗೋವ ಪೂಜಾ. ಅತ್ತಿ ನಿಮಗೆ ತೊಗೊಂಡು ಬರ್ತೀನಿ ನಿಂದರಿ ಜೊತೆ, ನನಗೂ ತೊಗೊಂಡು ಬಾವ. ಪಾಯಸ ಗಮ್ಮನ್ನತ್ತದ, ಸುವಾಸನೆಗೆ ತಡ್ಕೊಳಕ್ಕಾಗವಲ್ದು. ತೊಗೊಂಡು ಬಾವ, ನಾನು ತಿಂತೀನಿ. ಅದಕ್ಕೆಮ್ಮ ನೋಡಕ್ಕಂತೂ ಇಷ್ಟು ಡಿಲಿಷಿಯಸ್ ಕಾಣಿಸಾಗತ್ತದ, ಸಕ್ಕತ್ತಾಗ್ಯದ ಅನ್ನಿಸ್ಲಾಗತ್ತದ. ಟೇಸ್ಟ್ ಅಂತೂ ಅದು ಬಿಸಿ ಅದಲ್ರಿ, ಅದಕ್ಕೊಂಚೂರು ಆರ್ಲಿ ತಿಂತೀನಂತ. ನೀವು ಅವಾಗ ತೊಗೊಂಡು ಬರ್ರಿ, ನೀವು ಹಾಗೆ ತೊಗೊಂಡು ಬರ್ರಿ ಅತ್ತಿಗೆಮ್ಮ, ಎಲ್ಲರೂ ಇಲ್ಲೇ ಕುಂತು ತಿನ್ನಮ್ಮಂತ. ಆಯ್ತು ತಗೊಂಡು ಬರ್ತೀನಿ. ಹಾಗೆ ಅಲ್ಲಿ ಮಕ್ಕಳಿಗೆ ಹಾಕ್ಕೊಟ್ಟೀನಿ, ಅವರಿಬ್ಬರಿಗೆ ಹಾಕ್ಕೊಟ್ಟು ನಿನಗೆ ಈ ಕಡೆ ತೊಗೊಂಡು ಬಂದ, ಅದಕ್ಕೆ ಸ್ವಲ್ಪ ಹೊತ್ತಾಯಿತು. ಆಯ್ತು ತರ್ತೀನಂತ ಎಲ್ಲರಿಗೂ ಇಲ್ಲೇ. ಅತ್ತಿಗೆಮ್ಮ ಭಾಳ ಅಂದ್ರೆ ಭಾಳ ದಿನ ಆಗಿದ ಮೇಲೆ ನಾನು ಇಷ್ಟೊಂದು ರಿಚ್ ಪಾಯಸ ತಿನ್ನತ್ತೀನಿ ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ಯದ್ರಿ ಅತ್ತಿಗೆಮ್ಮ, ಮಸ್ತಾಗ್ಯದ. ಡ್ರೈ ಫ್ರೂಟ್ಸು ಮತ್ತು ತುಪ್ಪ ಹಾಲು ಫುಲ್ ಸಖತ್ತಾಗ್ಯದ್ರಿ ಅತ್ತಿಗೆಮ್ಮ. ನನಗಂತೂ ಇದಿಟ್ಟು ಖಾಲಿ ಮಾಡಿ ಮತ್ತು ಇನ್ನೂ ಒಂದು ಸರಿ ಹಾಕೋತೀನಿ ನೋಡ್ರಿ ನಾನಂತರೂ. ಹಾಕೋ ಪೂಜೆ ಹಾಕೋ, ಹೆಚ್ಚಿಗೆ ಮಾಡೀನಿ ನಾನು. ಈಗ ಮಾವರಿಗೆ ಮತ್ತು ನಿಮ್ಮ ಅಣ್ಣಗೆ ಏನು ಮಾಡ್ತೀನಿ ಗೊತ್ತೇನ, ಈಗ ಇದು ನಾವು ಬಿಸಿ ತಿಂತೇವಲ್ಲ ಸಂಜೆಗೆ ಅವ್ರಿಗೆ, ಈಗ ಇದು ತಣ್ಣಗಾಗೋದು ಸ್ವಲ್ಪ ಫ್ರಿಜರ್ನಾಗ ಇಟ್ಟುಬಿಡ್ತೀನಿ. ಅದು ಒಂಥರ ಐಸ್ ಕ್ರೀಮ್ ತಿನ್ನಂಗೆ ಆಗಿಬಿಡ್ತದೆ, ಟೇಸ್ಟ್ ಬರ್ತದೆ. ಇನ್ನು ಅವರಿಗೆ ಆ ಥರ ಮಾಡಿ ಕೊಟ್ಟುಬಿಡ್ತೀನಿ. ಸಂಜೆಗೆ ಬರ್ತಾರಲ್ಲ ಅವಾಗ ಅವ್ರಿಗೆ ಕೊಟ್ಟುಬಿಡ್ತೀನಿ. ಈಗ ಮಾವರಿಗೆ ತೆಗೆದಿಟ್ಟೀನಿ, ಅವ್ರು ಬಂದರು ಅಂತಂದ್ರೆ ಬಿಸಿ ಮಾಡಿಕೊಡ್ತೀನಿ.
ಮಾಡ್ತೀನಿ. ಇದ್ದಿಲ್ಲತ್ತಂದ್ರೆ ಮಾವ್ರನ್ನು ಸಂಜೆಗೆ ಬಂದಾರಂತಂದ್ರೆ ಇಬ್ಬರಿಗೆ ಅಪ್ಪ ಮಗನಿಗೆ ಹಿಂಗೆ ಐಸ್ ಕ್ರೀಮ್ ಗತ್ಲೆ ಮಾಡಿ ಕೊಟ್ಟು ಬಿಡ್ತೀನಿ ನೋಡು. ಹಾಗೆ ಮಾಡು. ಇದು ತಿಂದ್ರೆ ಬಿಸಿ ತಿನ್ಬೇಕು, ಇದ್ದಿಲ್ಲತ್ತಂದ್ರೆ ಐಸ್ ಕ್ರೀಮ್ ಗತ್ಲೆ ಫ್ರಿಜರ್ನಾಗ ಇಟ್ಕೊಂಡು ತಿನ್ಬೇಕು, ಟೇಸ್ಟ್ ಬರ್ತದ ಅಂದ್ರೆ. ಹಾಗೆ ಮಾಡಟ್ಟೆ ತಗೋ. ಈಗ ಬಾ, ಮತ್ತೆ ಆರ್ದ್ರ ಟೇಸ್ಟ್ ಇರಲ್ಲ. ಬಾ ಕೂಡ್ಬಾ, ನೀನು ಇಲ್ಲೇ ಕೂಡ್ಬಾ, ತಿನ್ನಟ್ಟತ್ತ ಬರ್ರಿ. ಅದಕ್ಕೆ ನಾನು ಇತ್ತ ಸರಿ ತಿನ್ನತ್ತ, ನೀವು ಬರ್ರಿ ಕಡೆ ಕೂಡ್ ಬರ್ರಿ. ಅವ್ವ, ನೀನು ಪಾಯಸ ತಿನ್ನ ಖುಷಿದಾಗ ನಮ್ದು ವಿವರ್ಸ್ಗೆ ಮರ್ತಿದ್ ನೋಡು, ಅವ್ರಿಗೆ ಕರೆಯಲ್ಲೇ ಹೋಗಿದ್ದಿ ಪಾಯಸ ತಿನ್ನಕ. ಹೌದಲ್ಲ? ಅಯ್ಯವ್ವ, ಮತ್ತೆ ಸಿಟ್ಟಾಗಂಗದಾರ. ಇರು, ಯಾರು ಬೇಜಾರಾಗ್ಬೇಡ್ರಿ, ಮತ್ತೆ ಕರ್ದಿಲ್ಲ ಅಂತೇಳಿ. ಅದೇನಾಗ್ಬಿಡ್ತಂತಂದ್ರ ಒಮ್ಮೆ ಇಷ್ಟೊಂದು ಡ್ರೈ ಫ್ರೂಟ, ಹಾಲ, ತುಪ್ಪ ಎಲ್ಲ ಹಾಕಿದ್ ನೋಡ್ದಲ್ಲ, ಯಾವಾಗ ತಿನ್ಲಿ ಅನ್ನಂಗೆ ಆಗ್ಬಿಟ್ಟಿತ್ತು. ಭಾಳ ದಿನ ಆಗಿತ್ತು ಪಾಯಸ ತಿನ್ಲಾರ್ದು. ನನಗೆ ಬೇರೆ ಪಾಯಸ ಅಂದ್ರೆ ಭಾಳ ಇಷ್ಟ, ಹಾಗಾಗಿ ಅದ್ರಾಗ ಧ್ಯಾನ ಐತ್ರಿ. ಮತ್ತೇನಿಲ್ಲ, ನೀವು ಬೇಜಾರಾಗಬೇಡ್ರಿ, ಬರ್ರಿ ನಿಮಗೂ ಕೊಡ್ತೀವಂತ ಪಾಯಸ. ಮತ್ತು ನಿಮಗೆ ನಮ್ಮ ಪಾಯಸ ಹೆಂಗೆ ಕಾಣಿಸ್ಲಾಗತ್ತದ ಕಮೆಂಟ್ ಮಾಡಿರಿ. ಮತ್ತು ಪಾಯಸ ಯಾರ್ಯಾರಿಗೆ ಇಷ್ಟ ಅಂತೇಳಿ ಕಮೆಂಟ್ ಮಾಡಿರಿ. ಈ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗಬೇಡ್ರಿ. ದಯವಿಟ್ಟು ಕತೆಗೆ ಒಂದು ಲೈಕ್ ಕೊಡ್ರಿ. ಪಾಯಸ ಯಾರ್ಯಾರಿಗೆ ಇಷ್ಟ ಅಂತೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ನಾವು ನಿಮ್ಮ ಕಮೆಂಟಿಗೆ ವೇಟ್ ಮಾಡ್ತಿರ್ತೀವಿ. ಪಾಯಸ ಅಂತೂ ಸಖತ್ತಾಗಿ ಮಾಡ್ಯಾಡ್ರಿ ನಮ್ಮ ಸೊಸಿ, ಭಾಳ ಟೇಸ್ಟಿ ಆಗ್ಯದ. ಮತ್ತು ನಿಮ್ಗೆ ಯಾರ್ಯಾರಿಗೆ ಪಾಯಸ ಇಷ್ಟ, ನೀವು ಯಾವ ರೀತಿ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡ್ತಾರವ, ಅವ್ರೇನು ಮತ್ತೆ ಬೇರೆ ಮಾಡ್ತಾರೇನು? ಇದೇ ಥರ ಮಾಡ್ತಾರ ಅಷ್ಟೇ. ಪಾಯಸ ಯಾರ್ಯಾರು ಇಷ್ಟ ಅಂತೇಳಿ ಅನ್ನೋರು ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗಬೇಡ್ರಿ. ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ಅಂತೇಳಿ ಕೇಳ್ಕೊತೀನಿ ರೀ. ನಾನು ಪಾಯಸ ಭಾಳ ಚಲೋ ಮಾಡ್ತೀನಿ ರೀ, ಬರ್ರಿ ಮತ್ತು ನಿಮಗೂ ಮಾಡ್ಕೊಡ್ತೀವಂತ ಪಾಯಸ. ಹಾಗೆ ಕತೆ ನೋಡಿ ಹಂಗೆ ಹೋಗ್ಬೇಡ್ರಿ, ಮತ್ತು ಲೈಕ್ ಕೊಡ್ಲಾರ್ದೆ ಹೋಗ್ಬೇಡ್ರಿ. ಹೇಳಕತ್ತೀನಿ ನಾನು, ಎಷ್ಟು ಚಂದ ಮಾಡಿ ನೋಡ್ರಿ ಪಾಯಸ. ಈ ಪಾಯಸಕ್ಕೆ ಒಂದು ಲೈಕ್ ಬರಲೇಬೇಕಲ್ರಿ, ಲೈಕ್ ಕೊಡ್ರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.